ಈ ರಿಟರ್ನ್ ಪ್ರಾಡಕ್ಟ್ ಕ್ಲೈಮ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ರೀಸೆಂಟಾಗಿ ನನಗೊಂದು ಫೇಕ್ ರಿಟರ್ನ್ ಬಂದಿತ್ತು. ಯೂಶ್ವಲ್ ಆಗಿ ನಾನು ರಿಟರ್ನ್ ರೀಸನ್ಗಳನ್ನ ನೋಡ್ತೀನಿ ಫಸ್ಟು. ಸೊ ರಿಟರ್ನ್ ರೀಸನ್ನಲ್ಲಿ ಕಸ್ಟಮರೇ ಏನು ಮಾಡಿಟ್ಟಿದ್ದಾರೆ ಅಂದರೆ, ನನಗೆ ಬಂದಿರೋ ಪ್ರಾಡಕ್ಟೇ ಫೇಕು ಅಂತ ಅವರೇ ಹಾಕ್ಬಿಟ್ಟಿದ್ದಾರೆ. ಸೊ ರಿಸೀವ್ಡ್ ರಾಂಗ್ ಪ್ರಾಡಕ್ಟ್ ಅಂತ ಒಂದು ಫಸ್ಟ್ ಪ್ರಿಫರೆನ್ಸು. ಸೆಕೆಂಡ್ ರಿಟರ್ನ್ ರೀಸನ್ನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ ದೆನ್ ಶೋನ್ ಇನ್ ಇಮೇಜ್ ಅಂತ ಏನೋ ಇತ್ತು, ಆ ಥರ ಹಾಕಿದರು. ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ, ನಮಗೆ ಕ್ಲೈಮ್ ಆಗೋ ಚಾನ್ಸಸ್ ಅಥವಾ ಕ್ಲೈಮ್ ಅಪ್ರೂವ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಒಂದು ಪ್ರೂಫ್ ಅಂತ ಕೊಡಬೇಕಾಗತ್ತೆ, ನಾವು ಇದೇ ಕಳಿಸಿದ್ವಿ ಅನ್ನೋಕ್ಕೆ ಪ್ರೂಫ್ ಇರಬೇಕಾಗತ್ತೆ. ಸೊ ನಾನು ನೋಡೋಣ ಏನಾಗುತ್ತೋ ಆಗಲಿ ಅಂತ ಕ್ಲೈಮ್ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದೆ. ಕ್ಲೈಮ್ ವಿಡಿಯೋ ಮಾಡಬೇಕಾದ್ರೆ ಗೊತ್ತಾಗಿದ್ದು, ನನಗೆ ಯಾವ ಫೇಕ್ ಐಟಮ್ ಪ್ರಾಡಕ್ಟ್ ಅವ್ರು ಕಳಿಸ್ಬೇಕು ಅಂತಿದ್ರು ಅದ್ರ ಜೊತೆಗೇ ಅವರು ಲೇಬಲ್ ಸಮೇತ ಹಾಕ್ಬಿಟ್ಟಿದ್ದಾರೆ. ಸೊ ಅದೊಂದು ನನಗೆ ಎವಿಡೆನ್ಸ್ ಅಂತ ಸಿಕ್ತು. ಆ ಲೇಬಲ್ ನೋಡಿದ್ರೆ ನನ್ನ ಅಡ್ರೆಸ್ ಇಲ್ಲ ಅದರಲ್ಲಿ. ಸೊ ಅದೊಂದು GST ಸೆಲ್ಲರಿಂದ ತಗೊಂಡು ನನಗೆ ಅವರು ಕಳಿಸ್ತಿದ್ದಾರೆ. ಅಲ್ಲಿಗೆ ಅದು ಕ್ಲಿಯರ್ ಆಯಿತು. ಅದ್ರ ಜೊತೆಗೆ ಪ್ಯಾಕಿಂಗ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಈ ಪ್ಯಾಕಿಂಗ್ ವಿಡಿಯೋದಲ್ಲಿ ಕ್ಲಿಯರಾಗಿ AWB ನಂಬರು ಮತ್ತು ನಾನು ಯಾವ ಪ್ಯಾಕೆಟ್ ID ಮ್ಯಾಚ್ ಆಗಿರುತ್ತೆ ಆ ಪ್ಯಾಕೆಟ್ನ ಕ್ಲಿಯರಾಗಿ ಹಾಕಿದ್ದೆ. ಸೊ ನೀವೇ ನೋಡ್ಬೋದು, ನಾನು ಪ್ಯಾಕೆಟ್ ID AWB ನಂಬರು ಮತ್ತು ಪ್ಯಾಕೆಟ್ ID ಇದೇ ಮ್ಯಾಚ್ ಆಗುತ್ತೆ ಅಂತ ಕ್ಲಿಯರಾಗಿ ಅದರಲ್ಲಿ ಮೆನ್ಷನ್ ಮಾಡಿ ಹಾಕಿದ್ರಿಂದ ನನಗೆ ಈ ಕ್ಲೈಮ್ ಅಪ್ರೂವ್ ಆಯಿತು. ಸೊ ಯೂಶ್ವಲಿ 80% ಅಂತೂ ಅಮೌಂಟ್ ಬಂದಿದೆ. ಸೊ ಪ್ಯಾಕಿಂಗ್ ವಿಡಿಯೋ ಈ ಥರ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಪ್ಯಾಕಿಂಗ್ ವಿಡಿಯೋದಲ್ಲಿ ನಾವು ಲೇಬಲ್ AWB ನಂಬರ್ ಮತ್ತು ಮೀಶೋ ಪ್ಯಾಕೆಟ್ ID ನಾವು ಕಾಣಿಸೋ ಥರ ಮಾಡ್ಕೊಂಡಿದ್ರೆ, ಈ ಥರ ಅವರೇ ರಾಂಗ್ ಪ್ರಾಡಕ್ಟ್ ಅಂತ ಏನಾದರೂ ರೀಸನ್ ಹಾಕಿದ್ರೂ ನಾವು ಅದನ್ನು ಈ ಪ್ಯಾಕಿಂಗ್ ವಿಡಿಯೋಯಿಂದ ಕ್ಲೈಮ್ ಅಪ್ರೂವ್ ಮಾಡಿಸ್ಕೊಬಹುದು.